ಮತ್ತೊಂದು ಕಡೆ ನಟಿ ರಮ್ಯಾ ಹಾಗೆ ದರ್ಶನ್ ಅಭಿಮಾನಿಗಳ ನಡುವಿನ ವಾರ್ ಬಗ್ಗೆ ಸಿನಿಮಾ ಕ್ಷೇತ್ರದವರು ರಾಜಕೀಯ ನಾಯಕರುಗಳು ಕೂಡ ರಿಯಾಕ್ಷನ್ ಕೊಡ್ತಿದ್ದಾರೆ. ಮನಸ್ಸಿಗೆ ಬಂದಂಗೆ ಹೀಗೆ ಪೋಸ್ಟ್ ಅನ್ನ ಮಾಡ್ತಾ ಇರುವಂತದ್ದು ತಪ್ಪು ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದ್ದಾರೆ. ಈಗ ಆಲ್ರೆಡಿ ಮಹಿಳಾ ಆಯೋಗ ಸ್ವಯಂ ಪ್ರೇರಿತ ಕೇಸನ್ನ ಕೂಡ ದಾಖಲಿಸಿಕೊಂಡಿದೆ. ಬನ್ನಿ ಈ ವಿಚಾರವಾಗಿ ಬೇರೆ ಬೇರೆ ಕಡೆ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಅಂದ್ರೆ ರಾಜಕೀಯ ಆಗಿರ್ಬೋದು, ಆಮೇಲೆ ಮಹಿಳಾ ಆಯೋಗ ಆಗಿರಬಹುದು, ಈ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಮನಸ್ಸಿಗೆ ಬಂದಂತೆ ಪೋಸ್ಟ್ ತಪ್ಪು ಎಂದ ನಾಗಲಕ್ಷ್ಮಿ. ಒಂದು ಹೆಣ್ಣಿನ ಬಗ್ಗೆ ಮಾನಹಾನಿ ಮಾಡೋದು ದೊಡ್ಡ ಅಪರಾಧ. ದೂರು ಕೊಟ್ರೆ ಕ್ರಮ ಎಂದ ಗೃಹ ಸಚಿವ ಪರಮೇಶ್ವರ್. ಕಂಪ್ಲೇಂಟ್ಸ್ ಏನಾದರೂ ಬಂದ್ರೆ ಅದನ್ನ ಇನ್ನೂ ಸೀರಿಯಸ್ ಆಗಿ ಮಾಡ್ತಾರೆ. ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ ವಾರ್ಗೆ ಸಿನಿಮಾ ಕ್ಷೇತ್ರದವರು ರಾಜಕೀಯ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮನಸ್ಸಿಗೆ ಬಂದಂತೆ ಕಮೆಂಟ್ ಪೋಸ್ಟ್ ಮಾಡೋದು ತಪ್ಪು, ಪೋಸ್ಟ್ ಮಾಡಿದವರಿಗೆ ಕಾನೂನು ಪಾಠ ಕಲಿಸುತ್ತೆ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದ್ರು. ಈ ಥರ ಎಲ್ಲ ಅವಹೇಳನಕಾರಿ ಪದಗಳನ್ನು ಉಪಯೋಗ ಮಾಡಿಕೊಂಡು ಒಂದು ಹೆಣ್ಣಿನ ಬಗ್ಗೆ ಮಾನಹಾನಿ ಮಾಡೋದು ದೊಡ್ಡ ಅಪರಾಧ. ಮತ್ತು ಇದನ್ನು ಆಲ್ರೆಡಿ ನಾವು ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳನ್ನೆಲ್ಲ ನೋಡಿ ಮತ್ತು ಆ ಒಂದು ಕಂಪ್ಲೇಂಟು ಸಹ ನಮಗೆ ಬಂದಿದೆ. ಮತ್ತು ನಾವು ಸುಮೋಟೋ ದಾಖಲು ಮಾಡ್ಕೊಂಡಿದ್ದೀವಿ. ಯಾಕಂದರೆ ಭಾಳ ಕೆಟ್ಟದಾಗಿ ವಿಡಿಯೋಗಳನ್ನು ಹಾಕ್ಕೊಂಡು ಒಂದು ಏನು ಹೇಳ್ತಾರಲ್ಲ ಸೆಕ್ಷುವಲಿ ಓರಿಯೆಂಟೆಡ್ ಆ ಥರ ಒಂದು ಕಮೆಂಟ್ಸ್ಗಳನ್ನು ಮಾಡ್ತಾ ಇರೋದು ಇದು ಕಾನೂನು ಅಡಿಯಲ್ಲಿ ಭಾಳ ದೊಡ್ಡ ಅಪರಾಧ. ನಾವು ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆದಿದ್ವಿ. ರಮ್ಯಾ ಅಂತಾನೆ ಅಲ್ಲ, ಯಾರ ಬಗ್ಗೆಯೂ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ತಪ್ಪೆ ಅಂತ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿದ್ರು. ಇದು ರಮ್ಯಾ ಅಂತಾನೆ ಅಲ್ಲ, ಯಾರ ಬಗ್ಗೆ ಬರೆದ್ರೂ ಇದು ತಪ್ಪೆ. ಇದು ನೋಡಿ, ಸ್ವತಂತ್ರವಾಗಿ ಮಾತಾಡುವಂಥ ಹಕ್ಕು ಎಲ್ಲರಿಗೂ ಇದೆ. ಬಟ್ ಆದರೆ ಅದು ಒಳ್ಳೆಯ ಒಂದು ಚರ್ಚೆ ಆಗಬೇಕೇ ಹೊರತು ಒಂದು ಹೆಣ್ಣು ಮಗಳನ್ನು ಇಷ್ಟು ಕೆಟ್ಟ ರೀತಿಯಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು. ಮತ್ತು ನೋಡಿ, ಕಾನೂನಿದೆ. ಏನು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಮಾತನಾಡಿ, ಒಳ್ಳೆ ಫ್ಯಾನ್ಸ್ ಯಾರೂ ಈ ರೀತಿ ಮಾಡೋದಿಲ್ಲ, ಫ್ಯಾನ್ಸ್ಗಳೇ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಇಲ್ಲ, ಅವರು ಯಾರೋ ಕಿಡಿಗೇಡಿಗಳು ಇರಬಹುದು ಅಂದಿದ್ದಾರೆ. ಫ್ಯಾನ್ಸ್ ಅದು ಇವತ್ತಲ್ಲ ಸರ್, ಏನು ಚಿತ್ರರಂಗ ಹುಟ್ಟಿದೆಯಲ್ಲ ಆವತ್ತಿನ ದಿನ ಫ್ಯಾನ್ಸ್ ಅನ್ನೋರು ಇದ್ದೇ ಇದ್ದಾರೆ. ನಮ್ಮ ರಾಜನ್ ಅವರು ಅವ್ರ ಫ್ಯಾನ್ಸ್ನ ಅಭಿಮಾನಿಗಳನ್ನ ದೇವ್ರುಗಳಂತ ಹೋಲಿಸೋರು ಸರ್. ಈ ಅಭಿಮಾನಿಗಳು ಅವ್ರು ಯಾರು ನಾಯಕ ನಟನ್ನ ಇಷ್ಟಪಡ್ತಾರೋ ಅವ್ರುಗಳು ದೇವರು ಅಂತ ಭಾವಿಸೋರು ಅಂತ ಅವರೆಲ್ಲ ಸರ್. ನಾವು ಈ ಚಿತ್ರರಂಗನೂ ಒಂದು ರೇಂಜಿಗೆ ಜೀವನ ಮಾಡಬೇಕಾದ್ರೆ ನಮ್ಮ ಫ್ಯಾನ್ಸ್ ಬೇಕೇ ಬೇಕು ಸರ್, ಅಭಿಮಾನಿಗಳು ಇಲ್ಲಾಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಸರ್. ಫ್ಯಾನ್ಸ್ ಮಾತಾಡ್ತಾ ಇದ್ದಾರೆ ಅಂತೀರ, ಫ್ಯಾನ್ಸೇ ಮಾತಾಡಿದಾರೆ ಅಂತ ಏನು ಯಾರ ಹತ್ರ ಪ್ರೂಫ್ ಇದೆ ಸರ್? ಅದು ವಿಚಾರದಲ್ಲಿ ಗೊತ್ತಾಗಲಿ. ಕೆಲವು ಕಿಡಿಗೇಡಿಗಳು ಎಲ್ಲ ಕಡೆನೂ ಇರ್ತಾರೆ, ಎಲ್ಲ ರಂಗದಲ್ಲೂ ಇದ್ದಾರೆ. ಫ್ಯಾನ್ಸು ನಿಜವಾದ ಫ್ಯಾನ್ಸ್ ಇಂಥ ಕೆಲಸಗಳು ಮಾಡೋಕೆ ಹೋಗೋದೇ ಇಲ್ಲ ಸರ್. ನಟಿ ರಮ್ಯಾ ಅವರು ದೂರು ಕೊಡಲಿ, ದೂರು ಕೊಟ್ಟರೆ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಕಂಪ್ಲೇಂಟು ಯಾರಾದರೂ ಕೊಡಬೇಕಲ್ಲ. ಸುವಮೋಟೋ ನಮ್ಮಲ್ಲಿ ಕೆಲವು ಸುವಮೋಟೋನು ತೊಗೊಳ್ತಾರೆ. ಈಗ ಕಮ್ಯುನಲ್ ಆ್ಯಂಗಲ್ನಲ್ಲಿದ್ದರೆ ಅಥವಾ ಪರ್ಸನಲೈಸ್ಡ್ ಆ್ಯಂಗಲಲ್ಲಿದ್ದರೆ ಅವನ್ನೆಲ್ಲ ಸುವಮೋಟೋ ತೊಗೊಳ್ತಾರೆ. ಅದನ್ನು ಕೂಡ ಮಾನಿಟ್ರ್ ಮಾಡಿ ಅಂಥದ್ದೇನಾದರೂ ಇದ್ದರೆ ಅದನ್ನು ಮಾಡೋದಕ್ಕೆ ಪೊಲೀಸ್ನವರು ತೊಗೊಳ್ತಾರೆ. ಆದರೆ ಕಂಪ್ಲೇಂಟ್ಸ್ ಏನಾದರೂ ಬಂದರೆ ಅದನ್ನು ಇನ್ನೂ ಸೀರಿಯಸ್ ಆಗಿ ಮಾಡ್ತಾರೆ. ಈ ಬಗ್ಗೆ ರಾಜಕೀಯ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದು ಈ ರೀತಿಯಾಗಿ. ನಾನು ಯಾವತ್ತೂ ಸಹ ನಮ್ಮ ನಡವಳಿಕೆ, ನಮ್ಮ ವ್ಯಕ್ತಿತ್ವ ಅದನ್ನು ನಾವು ಬದಲಾಯಿಸಬೇಕಾಗಿದೆ. ಬರೀ ಸೋಷಿಯಲ್ ಮೀಡಿಯಲ್ಲಿ ನಿಮ್ಮ ಮುಖ ಕಾಣದೇ ಇರೋ ಕಾರಣಕ್ಕಾಗಿ ಏನೇನು ಬಂದಂಗೆ ಬರೆಯೋದು ಅಂಥದ್ದು ಅವಕಾಶ ಅಲ್ಲ. ನಾವು ವಿದ್ಯಾಭ್ಯಾಸ, ಶಿಕ್ಷಣ ಇದೆಲ್ಲ ಹೆಚ್ಚಿಸಬೇಕಾಗಿದೆ. ಮತ್ತು ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು, ಟೀಕೆ ಮಾಡಿದ್ರೂ ಸಹ ಯಾವ ರೀತಿ ಅದು ಇರಬೇಕು ಅಂತ ಅದು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿದೆ. ಸುಮ್ಮನೆ ದ್ವೇಷ ಅಥವಾ ಅಸೂಯೆಗಳು ವ್ಯಕ್ತಪಡಿಸೋದು ಸರಿಯಲ್ಲ. ಸೋಷಿಯಲ್ ಮೀಡಿಯಾ ಇವತ್ತು ಸಮಾಜಕ್ಕೆ ಕಂಟಕವಾಗಿ ಪ್ರಾರಂಭ ಆಗ್ತಾಯಿದೆ. ಅಲ್ಲಿ ಎಲ್ಲವೂ ಅಂತ ಹೇಳೋದಿಲ್ಲ, ಹೆಚ್ಚಿನ ಭಾಗದಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಬೇರೆ ಎಲ್ಲಿಯೂ ಸಲ್ಲದವರು ಅಲ್ಲಿ ಸಲ್ತಾರೆ. ರಮ್ಯಾ ಮತ್ತು ದರ್ಶನ್ ಅವರು ಅವರೇ ಸಿನಿಮಾದಲ್ಲಿ ಜೋಡಿಗಳ ಆಕ್ಟ್ ಮಾಡಿದ್ದಾರೆ, ಅವ್ರನ್ನೇ ಕೇಳಿದ್ರು. ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ ವಾರ್ ಬಗ್ಗೆ ಹಲವರು ಕಳವಳ ವ್ಯಕ್ತಪಡಿಸಿದ್ದು ಮುಂದೆ ಎಲ್ಲಿಗೆ ಹೋಗುತ್ತೆ ಅನ್ನೋದು ಕಾದು ನೋಡೋಣ.
ಬ್ಯೂರೋ ರಿಪೋರ್ಟ್ ಟಿವಿ9.